ನಾವು ಆಧ್ಯಾತ್ಮಿಕ ರಸ್ತೆಯಲ್ಲಿ ನಡೀತಾ ನಮಗೆ ಒಂದು ಪ್ರಶ್ನೆ ಎದುರಾಗುತ್ತೆ ಮುಂದೆ. ಯಾರನ್ನು ನಂಬೋದು? ಯಾರು ಅಸಲಿ ಗುರು, ಯಾರು ಡೋಂಗಿ ಗುರು ಅಂತ. ಯಾವ ಗುರು ಜ್ಞಾನಿ, ಯಾವ ಗುರು ಅಜ್ಞಾನಿ ಅಂಧವಿಶ್ವಾಸದಲ್ಲಿದ್ದಾರೆ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಕೆಲವೊಬ್ಬರು ನಾವು ಓಶೋ ಜ್ಞಾನಿ ಅಲ್ಲ, ಕೃಷ್ಣಮೂರ್ತಿ ಜ್ಞಾನಿ ಅಲ್ಲ, ರಮಣ ಮಹರ್ಷಿ ಜ್ಞಾನಿ ಅಲ್ಲ, ಸುಮ್ಮನೆ ಮಾತಾಡ್ತಾರೆ ಅಂತ ವಾದ ಮಾಡ್ತೀವಿ. ನಮ್ಗೆ ಹೇಗೆ ಗೊತ್ತಿದೆ ಆ ವ್ಯಕ್ತಿ ಗುರು ಅಲ್ಲ ಅಂತ? ನಾವು ಒಬ್ಬರನ್ನ ಹಣೆಪಟ್ಟಿ ಕೊಡೋ ಮುಂಚೆ ನಾವು ಅವರ ಜೀವನದಲ್ಲಿ ಹಿಡಿಬೇಕಾಗತ್ತೆ, ಅವರನ್ನು ಫಾಲೋ ಮಾಡಬೇಕಾಗತ್ತೆ, ನೋಡ್ಬೇಕಂದ್ರೂ ಮುಂಚೆ ನಮ್ಗೆ ಅದ್ರ ಜ್ಞಾನ ಇರಬೇಕು, ಅರಿವಿರಬೇಕು. ಒಂದು ವೇಳೆ ನಮಗೇನು ಗೊತ್ತಿಲ್ಲದೆ ನಾವು ಅವ್ರ ಬಗ್ಗೆ ಏನು ಓದಿದ್ರೂ ನಮಗಂತೂ ಏನು ಅರ್ಥ ಆಗಲ್ಲ, ನಮಗೇನು ಕಾಣಿಸಲ್ಲ, ನಮಗೆ ನಾವ್ಯಾರಂತಲೇ ಗೊತ್ತಿಲ್ಲ. ಇನ್ನು ಬೇರೆಯವ್ರನ್ನ ಆತ್ಮಜ್ಞಾನ ಆಗಿದೆ ಅಂತ ಹೇಗೆ ಗುರುತಿಸ್ತೀವಿ? ಅವರು ಅರ್ತಿದಾರ ಅವ್ರನ್ನ ಅಥವಾ ಇಲ್ವ ಅಂತ ನಮ್ಗೆ ಹೆಂಗೆ ಗೊತ್ತಾಗತ್ತಲ್ವಾ? ನಮ್ಗೆ ಗೊತ್ತಾಗಬೇಕಂದ್ರೆ ನಾವು ಒಂದು ಜ್ಞಾನಿ ಆಗಿರಬೇಕು. ನಮಗೆಲ್ಲ ಏನು ಗೊತ್ತಿದೆ ಅಂದರೆ, ನಾವು ಯಾವ ರೀತಿ ಮಾನ್ಯತೆ ಇದೆ ನಮ್ಮ ತಲೆಯಲ್ಲಿ ಅಂದರೆ, ಆತ್ಮಜ್ಞಾನಿ ಅಂದರೆ ಹೊರಗಡೆ ಏನೋ ಒಂದು ಸ್ಫೋಟ ಆಗುತ್ತೆ, ಕುಂಡಲಿನಿ ಓಪನ್ ಆಗುತ್ತೆ, ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ, ಥರ್ಡ್ ಐ ಓಪನ್ ಆಗಿಬಿಡುತ್ತೆ ಅಂತ ಈ ರೀತಿ ಅಂದ್ಕೊಂಡಿದ್ದೀವಿ. ಅಂಥವ್ರನ್ನೇ ನಾವು ಗುರು ಅಂತ ಮಾನ್ಯತೆ ಇಟ್ಕೊಂಡಿದ್ದೀವಿ. ನಮ್ಗೆ ನಿಜವಾಗ್ಲೂ ಸೆಲ್ಫ್ ರಿಯಲೈಸೇಷನ್ ಅಂದರೆ ಏನು, ಆತ್ಮಜ್ಞಾನ ಅಂದರೆ ಏನು ಅಂತ ಏನು ನಿಜವಾಗ್ಲೂ ಗೊತ್ತಿಲ್ಲ. ನಾವು ಲಾಜಿಕ್ಕಾಗಿ ಸುಮ್ಮನೆ ಮಾತಾಡ್ತೀವಿ. ಈಗ ABCD ಹೇಳ್ಕೊಡೋ ಗುರುಗಳು ಇರ್ತಾರೆ, PhD ಆಗಿರೋ ಗುರುಗಳು ಇರ್ತಾರೆ. ಈ ಧ್ಯಾನದಿಂದ ಕಾರು ಬಂಗ್ಲೆ ಐಶ್ವರ್ಯ ಎಲ್ಲ ಸಿಗ್ಬೋದು, ಈ ರೀತಿ ಮಾಡಿ ಅಂತ ಹೇಳ್ಕೊಡೋ ಗುರುಗಳು ಇದ್ದಾರೆ. ಕಾಮಕಾಂಡ ಮಾಡೋ ಗುರುಗಳು ಇದ್ದಾರೆ. ನಾನು ಸರಿ ತಪ್ಪು ಬಗ್ಗೆ ಮಾತಾಡ್ತಾ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂಥರ ಅನುಭವ ಆಗಿರುತ್ತೆ, ಅದ್ರ ಮುಖಾಂತರ ಅವರಿಗೆ ಸಕ್ಸಸ್ ಆಗ್ತಾ ಇರುತ್ತೆ. ಈಗ ಜ್ಞಾನಿ ಅಜ್ಞಾನಿ ಅಂತ ಹೇಳೋದೇ ತಪ್ಪು. ನಾವು ಜ್ಞಾನಿ ಅಂತಲೂ ಹೇಳಬಾರ್ದು, ಅಜ್ಞಾನಿ ಅಂತಲೂ ಹೇಳಬಾರ್ದು. ಜ್ಞಾನಿ ಅಂದರೆ ಅದು ನಾವು ಕೊಟ್ಟಿರೋ ಅರ್ಥ. ನಿಜವಾದ ಜ್ಞಾನಿಯ ಅನುಭವ ನಾವು ಮಾಡಿದಾಗಲೇ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಜ್ಞಾನಿ ಅಂತ ನಾವು ಯಾರಿಗೆ ಹೇಳಾಗಿಲ್ಲ, ಅದು ನಮ್ಮ ಕಲ್ಪನೆ, ನಮ್ಮ ಮಾನ್ಯತೆ. ಒಂದು ಬಿಂದು ಇದೆ, ಅಲ್ಲಿ ತಲುಪಿದ್ರೆ ಆತ್ಮಜ್ಞಾನ ಆಗುತ್ತೆ, ಬ್ರಹ್ಮಾಂಡ ಸತ್ಯ ಎಲ್ಲ ಗೊತ್ತಾಗುತ್ತೆ, ಪೂರ್ತಿ ಸತ್ಯ ಅಲ್ಲಿಗೆ ತಲುಪಿದಾಗ ಗೊತ್ತಾಗುತ್ತೆ. ಇವೆಲ್ಲ ನಮ್ಮ ಒಂದು ಕಲ್ಪನೆ. ಅವರಿಗೂ ಶರೀರ ಇದೆ, ಮನಸ್ಸಿದೆ, ಅವರಿಗೂ ನೋವಾಗ್ಬೋದು, ಮನಸ್ಸಲ್ಲಿ ಒಳ್ಳೆ ವಿಚಾರ ಕೆಟ್ಟ ವಿಚಾರ ಎಲ್ಲ ಹೇಳ್ಬೋದು. ಆದರೆ ಅವರನ್ನು ಅದನ್ನು ಎದುರಿಸೋದು ಭಿನ್ನ ರೀತಿಯಲ್ಲಿ, ಸಾಕ್ಷಿಯಾಗಿ ನೋಡೋದು ಅವ್ರಿಗೆ ಗೊತ್ತಿರುತ್ತೆ ಅಷ್ಟೇ. ಅವರಿಗೆ ಅರ್ಥ ಆಗಿರುತ್ತೆ ಶರೀರ ಮನಸ್ಸು ನಾನಲ್ಲ ಅಂತ.